ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ರಟ್ಟಿಯಲ್ಲಿ ಇಂದು ಒಂದು ಗುಡ್ಲಿಗೆ ಬೆಂಕಿ ಬಿದ್ದು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮತ್ತು ಹುಲ್ಲಿನ ಬಣವೆ ಮತ್ತು ಗುಡ್ಲು ಮತ್ತು ಬೈಕು ಮತ್ತು ಒಂದು ಕುರಿ ಹೀಗೆ ತುಂಬ ಹಾನಿಯಾಗಿದೆ. ಮತ್ತು ದುಡ್ಡು ಎಲ್ಲ ಒಡವೆ ಎಲ್ಲ ಇತ್ತಂತೆ. ಇದಕ್ಕೆ ಮೂಲ ಏನು ಕಾರಣ ಅಂದರೆ ಬೆಂಕಿ ಬಿದ್ದಾಗ ಒಂದು ಫೈರ್ ಇಂಜಿನ್ ಬರಬೇಕಾಗಿತ್ತು. ಫೈರ್ ಇಂಜನ್ನು ತಡವಾಗಿ ಬಂದಿರೋದ್ರಿಂದ ಈ ಅನಾಹುತ ಜಾಸ್ತಿಯಾಗಿ ಎಲ್ಲ ಸುಟ್ಟೋಗಿದೆ. ಈ ಬಡ ಕುಟುಂಬಗಳಿಗೆ ತುಂಬ ನಷ್ಟ ಆಗಿದೆ. ಈ ಅಕ್ಕಮ್ಮ ಅನ್ನೋ ಒಂದು ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ. ಅವರು ಇನ್ ಟೈಮಿಗೆ ಫೈರ್ ಇಂಜಿನ್ ಬಂದಿದ್ದರೆ ತುಂಬ ಒಳ್ಳೆಯದಾಗಿತ್ತು. ಸರ್ಕಾರಗಳು ಇದ್ರ ಕಡೆ ಗಮನ ಹರಿಸಿ ಈ ತಾಲೂಕಿನಲ್ಲಿ ಒಂದೇ ಫೈರ್ ಇಂಜಿನ್ ಇರೋದು ಅಂಥೇಳಿ ಅವರು ಅಧಿಕಾರಿಗಳು ಇವರಿಗೆ ಹೇಳಿದ್ದಾರೆ. ಬಟ್ ತಡವಾಗಿ ಬಂದಿದ್ದಾರೆ, ಹಂಗಾಗಿ ಎಲ್ಲ ಅಷ್ಟೊತ್ತಿಗೆ ಸುಟ್ಟೋಗಿದೆ. ಈ ವಿಚಾರವಾಗಿ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದ ಜಯಚಂದ್ರ ಸಾಹೇಬ್ರು ಅವ್ರಿಗೂ ಗಮನಕ್ಕೆ ತಂದೆ. ಅವರು ಇನ್ನೊಂದು ಫೈರ್ ಇಂಜಿನ್ಗೆ ಮಾತಾಡ್ತೀನಿ, ಹಿಂಗೆ ಅನಾಹುತ ಆಗಬಾರ್ದಾಗಿತ್ತು, ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ. ಹಾಗೆ ಗೊಲ್ರಟ್ಟಿಗಳನ್ನ ಕಂದಾಯ ಗ್ರಾಮ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಇದು ಗೌರ್ಮೆಂಟ್ ಜಾಗ. ಇವ್ರ ಹೆಸರಿಗೆ ಖಾತೆ ಮಾಡಿ ಇವ್ರಿಗೊಂದು ಸೂರು ಕಲ್ಪಿಸುವ ಒಂದು ಅವಕಾಶನ ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕಲ್ಲ. ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಇಂಥ ಕುಟುಂಬಗಳು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸದ್ಯಕ್ಕೇನು ಪ್ರಾಣ ನಷ್ಟ ಏನೂ ಆಗಿಲ್ಲ. ಏಕೆಂದರೆ ಅದೊಂದು ಪುಣ್ಯ. ಅವ್ರಿಗೇನನ್ನ ತೊಂದರೆ ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಆಗಬೇಕಾಗಿತ್ತು. ಈಗ ಆಕಸ್ಮಿಕ ಬೆಂಕಿ ಬಿದ್ದು ಸುಟ್ಟೋಗಿದೆ. ಅವ್ರಿಗೆ ಅಟ್ಲೀಸ್ಟು ಫೈರ್ ಇಂಜಿನ್ ಬಂದರೆ ಒಂದು ಸ್ವಲ್ಪ ಸೇವ್ ಆಗೋದೇನೋ ಅನ್ನಿಸ್ತೈತೆ. ಇದ್ರ ಬಗ್ಗೆ ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ. ಕಂದಾಯ ಇಲಾಖೆ ಮತ್ತು ಪಂಚಾಯತಿ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ. ಅವರು ಬೆಳಿಗ್ಗೆನ ಬಂದು ಹೋದ್ರಂತೆ ಪಂಚಾಯತಿ ಅಧಿಕಾರಿಗಳು. ಮತ್ತು ಕಂದಾಯ ಇಲಾಖೆಯವರು ಬೆಳಿಗ್ಗೆ ಬಂದೋಗಿ ರಿಪೋರ್ಟ್ ತೊಗೊಂಡಿದ್ದಾರೆ, ರಿಪೋರ್ಟ್ ನೋಡಿದ್ದಾರೆ. ಈಗ ಇದು ಮಾನ್ಯ ಶಾಸಕರ ಗಮನಕ್ಕೆ ಮತ್ತು ತಹಸೀಲ್ದಾರ್ ಗಮನಕ್ಕೂ ನೆನ್ನೆನೇ ಎಲ್ಲ ನಮ್ಮ ಸ್ನೇಹಿತರಾದ ದೇವರಾಜ್ ಅವರು, ನನ್ನ ಕ್ಲಾಸ್ಮೇಟ್ ಇವರು ಮಾಹಿತಿ ಕೊಟ್ಟಿದ್ದರು ನನಗೆಲ್ಲನ. ಹಾಗಾಗಿ ಆ ಮಾಹಿತಿ ಆಧರಿಸಿ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಏನೋ ಅವ್ರಿಗೊಂದು ಕೈಲಾದ ಅವರಿಂದನೂ ಸಹಾಯ ಆಗ್ಬೋದು. ಇವತ್ತು ಈ ಗ್ರಾಮಕ್ಕೆ ಬಂದು ನನ್ನ ಕೈಲಾಗಿ ಸಹಾಯ ಮಾಡಿದ್ದೀನಿ. ಈಗ ಇಂಥ ಕಂದಾಯ ಗ್ರಾಮನ ಒಂದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸರ್ಕಾರಗಳು ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀವಿ ಅಂಥೇಳಿ ಎಲ್ಲ ಕಡೆನೂ ಹೇಳ್ತಾರೆ. ಅದು ಇಂಪ್ಲಿಮೆಂಟ್ ಆಗಬೇಕು ಇಂಪಾರ್ಟೆಂಟಾಗಿ. ಇವತ್ತು ನಮ್ಮ ತಾಲೂಕಿನ ಶಾಸಕರು ಏನು ಕಾಡುಗೊಲ್ಲ ಸಮಾಜಕ್ಕೆ ತುಂಬಾ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಯಾಕಂದರೆ ಇವತ್ತು ಕಾಡುಗೊಲ್ಲ ನಿಗಮ ಇರಲಿಲ್ಲ, ಅದನ್ನು ಅಧಿಕೃತವಾಗಿ ಮೊನ್ನೆ ರಿಜಿಸ್ಟ್ರು ಮಾಡಿಸಿ, ಡೆಲ್ಲಿ ಲೆವೆಲಲ್ಲಿ ರಿಜಿಸ್ಟ್ರು ಮಾಡಿಸಿ ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಎಷ್ಟಿಗೆ ಪ್ರಪೋಸಲ್ ಮಾಡಿದ್ದು ನಮ್ಮ ಜಯಚಂದ್ರ ಸಾಹೇಬ್ರೆ. ರಾಜ್ಯದಲ್ಲಿ ಅಲೆಮಾರಿ ಮತ್ತು ಅರೆಮಾಲೆಮಾರಿ ನಿಗಮ ಮಾಡಿದ್ದು ನಮ್ಮ ಜಯಚಂದ್ರ ಸಾಹೇಬ್ರೆ. ಹೀಗಾಗಿ ಅವರು ಈ ಸಮಾಜದ ಬಗ್ಗೆ ಭಾಳ ದೊಡ್ಡದಾದ ಅಪಾರವಾದಂಥ ಒಂದು ಗೌರವ ಇಟ್ಕೊಂಡಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಈಗ ವದಗಾರ ಮಾಡಿದ್ದಾರೆ. ಎಲ್ಲಿ ತಾವರೆಕೆರೆ ಹತ್ರ ವದಗಾರ ಮಾಡಿದ್ದಾರೆ. ಕುರಿ ಸತ್ರ 5,000 ರೂಪಾಯಿ ಪರಿಹಾರದ್ದು ಅವರೇ ಸಿದ್ದರಾಮಯ್ಯ ಗೌರ್ಮೆಂಟ್ 2013ರ ಗೌರ್ಮೆಂಟಲ್ಲಿ ಅವರೇ ಮಾಡಿದ್ದು. ಇದ್ರ ಬಗ್ಗೆ ಅವ್ರಿಗೆ ಭಾಳ ಆಸಕ್ತಿ ಇದೆ. ಈ ಕಾಡುಗೊಲ್ಲು ಸಮಾಜದ ಬಗ್ಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರಿಗೆ ಬಹಳ ಆಸಕ್ತಿ ಇದೆ. ಈ ಸರ್ಕಾರಗಳು ಇಂಥ ಗಮನ ಹರಿಸಿ ಇವ್ರಿಗೇನೋ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಆಗಲೆಂದು ಸರ್ಕಾರದಲ್ಲಿ ಬೇಡ್ಕೊಳ್ತೀನಿ. ವಿಎಗೆ ಮತ್ತು ಕಂದಾಯ ಇಲಾಖೆಯವರಿಗೆಲ್ಲ ಫೋನ್ ಮಾಡಿ, ವಿಡಿಯೋಗೆಲ್ಲ ಫೋನ್ ಮಾಡಿ ಸಾಹೇಬ್ರ ಗಮನಕ್ಕೂ ಹೇಳಿದ್ದಿಲ್ಲ ಅದೇ ಅವರು ಹುಲ್ಲಿನ ವ್ಯವಸ್ಥೆನ ಅದರ ಮೂಲಕ ಕೊಡ್ತಾರೆ ಹೇಳಿದ್ರು. ಆಮೇಲೆ ಅವರು ಸ್ವಲ್ಪ ಇದು ಮಾಡ್ತಾರೆ. ಎಷ್ಟಿದೆ ಜನ? 4 ಇಂಜಿನು ತಾಲೂಕಿಗೆ ಒಂದೇ ಇಲ್ಲ ಹೇಳ್ದೆ ಅದನ್ನ ಹೇಳ್ದೆ. ಮಧ್ಯಾಹ್ನ ಅವ್ರಿಗೆ ಗೊತ್ತಿರಲಿಲ್ಲ ಅಂತೆ. ಆಮೇಲೆ ಹಿಂಗಾಗೈತೆ ಬನ್ಸಮರದ ಗೊಲ್ರಟ್ಟಿ ಹಿಂಗಾಗೈತೆ. ಎಲ್ಲೇ ಆದ್ರೂ ಅವರು ಈಗ ಎಲ್ಲ ಆದ್ಮೇಲೆ ಹೋಗೋದಕ್ಕಿಂತ ಮುಂಚೆ ಉರಿತಾ ಇರುವಾಗ ಹೋದ್ರೆ ಏನಾದ್ರು ಒಂದು ಕಂಟ್ರೋಲ್ ಮಾಡ್ಬೋತಾನೆ. ನಮ್ಮೂರಲ್ಲೂ ಹಂಗೆ ಸುಟ್ಟಿತ್ತು, ಒಂದು ಗುಡ್ಲು ಸುಟ್ಟಿತ್ತು. ಅದು ಬರೋಷ್ಟಕ್ಕೆಲ್ಲ ಮುಗಿದೋಗಿ ಅದೇ ಅವ್ರು ಮುಗಿದ್ಮೇಲೆ ಬರೋದು, ಎಲ್ಲ ಆದ್ಮೇಲೆ ಬರಕ್ಕೆ ಫೈರ್ ಇಂಜಿನ್ ಇರೋದೇನಕ್ಕೆ ಉಳಿಸಕ್ ಬರ್ಬೇಕಂತ ಬರ್ಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಇನ್ನೇನು ಪ್ರಯತ್ನ ಇಲ್ಲಿ? ಹ್ಞೂ ಸರ್, ಈಗ ಎಲ್ಲ ಹಾಳಾದ್ಮೇಲೆ ಬರೋದಕ್ಕಿಂತ ಅಲ್ಲಿರೋದು ಬೆಸ್ಟ್ ತಾನೆ. ಅಲ್ಲಿಂದ ಇನ್ನೇನಕ್ಕೆ ಬರ್ಬೇಕು? ನಾವು ಬಂದ್ವಿ ಅಂತ ಏನಕ್ಕೆ ಬರ್ಬೇಕು? ಉಳಿಯತ್ ಏನೋ ಉಳ್ಸಕ್ ಹೋಗ್ತಾ ಇದೀವಿ ಅಂದ್ರೆ ಬಂದ್ರೆ ಉಳಿದ್ ಎಲ್ಲ ಉರ್ದೋದ್ಮೇಲೆ ಬಂದು ಏನು ಪ್ರಯೋಜನ? ಸರ್ಕಾರ ಇನ್ನೇನಕ್ಕಿರೋದು? ಈಗ ಉರ್ದೋದ್ಮೇಲೆ ಬಂದು ಎಲ್ಲ ಕೆಟ್ಟಿದ ಮೇಲೆ ಬಂದು ನೀರು ಹಿಡಿಯೋದಕ್ಕೆ ಅವ್ರು ಇನ್ನೇನಕ್ಕೆ ಬರ್ಬೇಕು? ಬಿಡು, ಹಳ್ಳಿ ಜನನ ಕೆಡಿಸ್ಕೊಂತಾರೆ.